ಪ್ರಿಯರೇ, ನಾವು ಆರಾಧನೆ ಸ್ತುತಿ ಭಾಗಕ್ಕೆ ಈ ಸಮಯದಲ್ಲಿ ಆಗಿದ್ವಿ. ವಾರದ ಮೊದಲನೇ ದಿವಸ ನಮ್ಮ ತಂದೆಯಾದ ದೇವರಿಗೆ ನಾವೆಲ್ಲರೂ ಸೇರಿ ಆರಾಧಿಸುವ, ಸ್ತುತಿಸುವ, ಆತನಿಗೆ ಆರಾಧನೆ ಸ್ತುತಿ ಎಂಬ ಯಜ್ಞವನ್ನು ಅರ್ಪಿಸುವ. ಅದರ ಮೊದಲು ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ನಾವು ಓದಿ ಮತ್ತೆ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 97. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತದೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿ ಬಿಡುತ್ತದೆ. ಆತನು ಒಳ್ಳೆಯವನಾಗಿದೆ, ನಮ್ಮ ದೇವರು. ಆತನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಅದಕ್ಕೋಸ್ಕರ ಭೂಲೋಕವು ಸಂತೋಷಿಸಲಿ. ನಮ್ಮ ರಕ್ಷಕನಾದ ಯೇಸು ನಮ್ಮ ಸಂಗಡ ಇದ್ದಾನೆ, ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆ ದೇವರಿಗೆ ನಾವು ಮನಪೂರ್ವಕವಾಗಿ ಆತ್ಮನಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವ. ಎಲ್ಲ ನಮ್ಮೊಟ್ಟಿಗೆ ಸೇರಿ ನಾವು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಎಸ್, ಪರಿಶುದ್ಧ ಸ್ಥಳದಿ ನಿಮ್ಮ ಸ್ವರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಾಲೆಲೂಯಾ, 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 ಸ್ತುತಿ ಮಾಡಿರಿ. ಹಾಲೆಲೂಯಾ, 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 ಸ್ತುತಿ ಮಾಡಿರಿ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. Hallelujah, 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 oh hallelujah, oh
ಗುಣಪಡಿಸುವ ಔಷಧಿ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ ಆನಂದವೇ. 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 ನಿಮ್ಮ ಕರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ನಿಮ್ಮ ಸ್ವರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಾಲೆಲೂಯಾ, 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 ಹಾಲೆಲೂಯಾ ಸ್ತುತಿ ಮಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ ಸ್ತುತಿ ಮಾಡಿರಿ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ ಆನಂದವೇ. 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 ಗ್ಲೋರಿ 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 ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಾಜಾದಿರಾಜನಿಗೆ ಸ್ತೋತ್ರಪ್ಪ ತಂದೆ, ನಿನಗೆ ಸ್ತೋತ್ರನ ಪ್ರಸನ್ನತೆಗಾಗಿ ಸ್ತೋತ್ರ ಕಥನೆ. ಉತ್ಸಾಹಧ್ವನಿಯಿಂದ ಕತೆ ನಾವು ಸಂತೋಷದಿಂದ ನಿನ್ನನ್ನು ಆರಾಧನೆ ಮಾಡುವವರಾಗಿ ಸ್ತುತಿ ಮಾಡುಗೆ ನಿನ್ನ ಪ್ರಸನ್ನತೆ ಎಂಬುದರಲ್ಲಿ ಉಂಟು. ನಮ್ಮ ಜೀವ ಸ್ವರೂಪನ ದೇವರ ಮುಂದೆ ನಾವು ಇದ್ದೇವೆ ಸ್ವಾಮಿ. ಅಪ್ಪ ತಂದೆ ನಿನಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ. ಓ ಕಥನೆ ಜೀವಿಸುವ ದೇವರೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. स्तुतिकर्ता हो गळसिता रायांच्या राया तुका. महिमेक योग्य तू आराधन करता सदा. स्तुतिकर्ता हो गळसिता रायांच्या राया तुका. महिमेक योग्य तू आराधन करता सदा. आराधन तुका सदा सर्विस कोरा. आराधन तुका सदा जेजुराया. आराधन तुका सदा सडवंदार. आराधन तुका सदा. आराधन तुका सदा सर्विस कोरा. आराधन तुका सदा जेजुराया. आराधन तुका सदा सडवंदार. आराधन तुका सदा. महोन्नत जाऊन असं सर्वेस पोते. तुझे सारख देव कोणच ना. परिशुद्ध जाऊन असं सर्वेस पोते. तुझे सारखो देवच ना. ससनाक जियेंको नीती सोराई तू. ससनाच्या ससनाक स्तुती तुझी गायता. ससनाक जियेंचो नीती सोराई तू. ससनाच्या ससनाक स्तुती तुझी गायता. स्तुती करता हो गळसिता रायांच्या राया तुका. महिमेक योग्य तू आराधन तुका सदा. स्तुती करता हो गळसिता रायांच्या
pottu aachapa karso sarves pottu Saitana pharan kelo sarves potevutu monache zaivellak sadansu hogorsita Saitana padav kelo sarves potevutu monache zaivellak sadansu hogorsita Sutikata hogorsita Rayancha rayatuka Mahimeka yogitu Aradan tuka sana Sutikata hogorsita Rayancha rayatuka Mahimeka yogitu Aradan tuka sana Gitu Aradan tuka sada Sutikata hogorsita Rayancha rayatuka Mahimeka yogitu Aradan tuka sada Aradan tuka sada Sarvespura Aradan tuka sada Jesuraya Aradan tuka sada Sarvanda Aradan tuka sada Aradan tuka sada Sarvespura Aradan tuka sada Jesuraya Aradan tuka sada Sarvanda Aradan tuka sada Moja atmya so sarvanda tu Tuje katir maka vinsan kaadloy Moja jine asro kote Avgadaton maka rattai sada Patkata maka sutkala boili Jinecha sadisam tuka hogorsita Patkata maka sutkala boili Jinecha sadisam tuka hogorsita Sutikata hogorsita Raya choraya tuka Mahimeka yogitu Aradan tuka sada Sutikata hogorsita Raya choraya tuka Mahimeka yogitu Aradan tuka sada Aradan tuka sada Sarvespura Aradan tuka sada Jesuraya Aradan tuka sada Sarvanda Aradan tuka sada Aradan tuka sada Sarvespura Aradan tuka sada Jesuraya Aradan tuka sada Sarvanda Aradan tuka sada Aradan tuka sada ಸಮಯಾಯಿತು ಇತ ಆರಾಧನೆಗೆ ಯೋಗ್ಯ ಜೀವನ ಸಾಯಿ ಅದನ್ನು ನಾವು ಈ ಸಮಯದಲ್ಲಿ ಆರಾಧಿಸುವ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಆರಾಧಿಸುವ ನಾವು ಹೃದಯದಿಂದ ಆರಾಧಿಸುವ ಆತನು ನಾವು ಹೃದಯದಿಂದ ಆರಾಧಿಸುವಾಗ ಆತನ ಆಸ್ಥಾನ ನಮ್ಮ ಮೇಲೆ ಇಳಿದು ಬರ್ತದೆ ಆತನು ಸಂತೋಷ ಆಗುವಾಗ ಆತನು ಸುಮ್ಮನೆ ಕೂತ್ಕೊಳ್ತಿಲ್ಲ ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ ನಮ್ಮ ಅಗತ್ಯ ನೀಗಿಸುವನಾಗಿದ್ದಾನೆ ನಮ್ಮ ಕೊರತೆ ನೀಗಿಸುವನಾಗಿದ್ದಾನೆ ಆತನು ನಮ್ಮ ಸಂಗಡ ಇದ್ದಾನೆ ಆತನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ನಾನು ಇದ್ದೇನು ವಾಗ್ದಾನ ಮಾಡಿದ ದೇವರಾಗಿದ್ದಾನೆ ನನ್ನನ್ನು ಪ್ರೀತಿಸ್ತೇನೆಂದು ಹೇಳಿದವ ದೇವರಾಗಿದ್ದಾನೆ ಏಕೆ ಆತನು ಜೀವಿಸ್ತಾ ಇದ್ದಾನೆ ಆತನು ಮಾತಾಡುವ ದೇವರಾಗಿದ್ದಾನೆ ಆತನು ಕೇಳುವ ದೇವರಾಗಿದ್ದಾನೆ ಆತನು ಮುಟ್ಟುವ ದೇವರಾಗಿದ್ದಾನೆ ಆತನು ಚಲಿಸುವ ದೇವರಾಗಿದ್ದಾನೆ ಎಸ್
ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ, ನಿನ್ನ ಸೇವಿಸಲು ನೂರೆಂದು ಕಾರಣ. ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ, ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ನನ್ನೇಸುವೆ ನೀನೇ ಕಾರಣ. ಓ ಆರಾಧನೆ, ಆರಾಧನೆ, ಓ ಆರಾಧನೆ. ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಇಲ್ಲ. ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಇಲ್ಲ. ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ಈ ಲೋಕವ ನಂಬದೆ ನಿನ್ನನೇ ನಂಬುವೆ. ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನೇ ನಂಬುವೆ. ನೀನೇ ನಂಬಿಗಸ್ತನು. ಆರಾಧನೆ, ಆರಾಧನೆ, ಓ ಆರಾಧನೆ, ಆರಾಧನೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕಳಾಗಿ ಇರುವೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ಹೌದು ಸ್ವಾಮಿ, ನಮ್ಮನ್ನು ಸಂಪೂರ್ಣವಾಗಿ ನೀ ನಿನಗೆ ಕೊಟ್ಟ ತಗ್ಗಿಸ್ತೇವೆ. ಈ ಪದವಿಗೆ ಈ ಪದವಿ ನೀನು ಕೊಟ್ಟದ್ದು. ಗರ್ವ ಈ ಪಡದೆ ನೀನು ಕೊಟ್ಟದ್ದು ಕರ್ತನೇ. ಯಾವ ಗೌರವ ಪಡದೆ ಸೇವಕಳಾಗಿ ಇರುವೆ. ಸಂಪೂರ್ಣ ತಗ್ಗಿಸಿ ಕರ್ತನೇ. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು. ನಾವು ಧನ್ಯರಾಗಿದ್ದೇವೆ. ಏಕೆಂದರೆ
ಸಾವಿರಾರು ಕಾರಣ ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ನಮ್ಮೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ಆತನು ಕಾರಣ, ಯೇಸು ಕಾರಣ. ನೀನೇ ಕಾರಣ. ನಾವು ಏನಾಗಿದ್ದೇವೆ ಆತನ ಕಾರಣ, ಯೇಸು ಕಾರಣ. ಆತನಿಗೆ ಆರಾಧನೆ. ಆರಾಧನೆ. ಓ ಆರಾಧನೆ. ಆರಾಧನೆ. ಓ ಆರಾಧನೆ. ಆರಾಧನೆ. ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಸಂಗಡಿದ್ದಕ್ಕೆ ಸ್ತೋತ್ರಪ್ಪ. ರಾಜಾಧಿರಾಜ ದೇವಾನಿಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮ ಸಂಗಡಿದ್ದಕ್ಕೆ ಸ್ತೋತ್ರ. Hallelujah. Hallelujah. Glory, glory, glory. ತಂದೆ ನಿನಗೆ ಸ್ತೋತ್ರ. ತಂದೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ ನಿನ್ನ ಮಕ್ಕಳು ಎಲ್ಲ ಸೇರಿ ಕರ್ತನೆ ಮಾಡಿದ ಸ್ತುತಿ ಆರಾಧನೆ ನೀನು ಮಹಿಮಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಆರಾಧನೆಗೆ ಯೋಗ್ಯ ನೀನು ಆಗಿದ್ದಿ ಕರ್ತನೆ, ಸ್ತುತಿಗೆ ಯೋಗ್ಯ ನೀನಾಗಿದೆ, ಮಹಿಮೆಗೆ ಯೋಗ್ಯ ನೀನಾಗಿದೆ ಕರ್ತನೆ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ
ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೇ. ಸ್ತುತಿ ಆರಾಧನೆ ಎಂಬ ಯಜ್ಞ ನೀನು ಸ್ವೀಕಾರ ಮಾಡಿದ ಕರ್ತನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ ಕರ್ತನೇ. ಆಶೀರ್ವಾದನ ಆತನೇ, ದೇವದೂತರ ಮಧ್ಯದಲ್ಲಿರುವ ಆತನೇ, ನಮ್ಮ ಮಧ್ಯದಲ್ಲಿರುವ ಆತನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಕರ್ತನೇ. ಏಕೆಂದರೆ ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆ ಆದ ದೇವರಿಗೆ ಆರಾಧಿಸಿದೆವು, ಸ್ತುತಿಸಿದೆವು. ಸ್ತುತಿ ಆರಾಧನೆ ಮಧ್ಯದಲ್ಲಿ ಇರುವ ದೇವರಾಗಿದ್ದಾನೆ. ನಾವು ಸ್ತುತಿ ಆರಾಧನೆ ಎಂಬ ಯಜ್ಞವು ನಮ್ಮ ತಂದೆಯಾದ ದೇವರಿಗೆ ಅರ್ಪಿಸಿದ್ದೇವೆ. ನಮ್ಮ ತಂದೆಯಾದ ದೇವರು ನಮ್ಮ ಸ್ತುತಿ ಯಜ್ಞವನ್ನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗುವ. ದೇವರ ವಾಕ್ಯದ ಮುಖಾಂತರ ದೇವರು ನಿಮ್ಮ ಹತ್ರ ನಮ್ಮ ಹತ್ರ ಮಾತಾಡೋದು. ಏಕೆಂದರೆ ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನಾವು ಎಷ್ಟು ಕೇಳ್ತೇವೆ ನಮಗೆ ಬಿಡುಗಡೆ ಆಗ್ತದೆ ಮತ್ತು ಈ ಸತ್ಯ ಏನೆಂದು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ನೇರವಾಗಿ ನಾವು ಈ ಸಮಯದಲ್ಲಿ ನಾವು ವಾಕ್ಯದ ಭಾಗಕ್ಕೆ ಹೋಗುವ, ವಾಕ್ಯವನ್ನು ಕೇಳುವ. ನಾವು ದೇವ ನಮಗೆ ಸ್ತೋತ್ರವಾಗಲಿ. ನಾವು ಇವತ್ತು ಯವನ ಸುವಾರ್ತೆ 18ರಲ್ಲಿ ತೆಗೆದು ನಾವು ಓದುವ. ನಾವು ನೋಡ್ತಾ ಇದ್ದೇವೆ. ಈಗ ನಾವು ಒಂದು 40 ದಿನದ ಆ ಒಂದು ದಿನದಲ್ಲಿ ನಾವು ಇದ್ದೇವೆ. ಅಂದರೆ ಲೋಕವು ಆಚರಣೆ ಮಾಡ್ತಾ ಉಂಟು. ಅದು ಆದ ಕಾರಣ ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ಕೇಳುವ. ಯೇಸುಗೆ ಹೇಗೆ ಅವರು ಹಿಡಿಯುತ್ತಾರೆ, ಹೇಗೆ ಅವರು ಯೇಸುವನ್ನು ಒಪ್ಪಿಸುತ್ತಾರೆ ಕೊಂಡೋಗಿ ನಾವು ತಿಳಿಕೊಳ್ಳುವ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ 18ರಲ್ಲಿ 36. ಅಲ್ಲಿ ಪಿಲಾತನು ಆತನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವರು ಪಿಲಾತನ ಮುಂದೆ ಆತನು ನಿಂತಿದ್ದಾನೆ. ನಿಂತು ಈಗ ನಾವು ಮೇಲಿಂದ 33ರಿಂದ ಓದುವ, ಆಗ ನಿಮಗೆ ತಿಳಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಆಗ ಪಿಲಾತನು ತಿರುಗಿ ಅರಮನೆ ಒಳಗೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯಹೂದ್ಯರ ಅರಸನೋ ಹೌದೋ ಎಂದು ಕೇಳಿದನು. ಈಗ ಯಹೂದ್ಯರು ಹಿಡಿದು ಆ ಪಿಲಾತನ ಮುಂದೆ ಬಂದು ನಿಲ್ಲಿಸಿದರೆ, ಪಿಲಾತನಿಗೆ ಗೊತ್ತುಂಟು ಯೇಸು ಕ್ರಿಸ್ತನು ನಿರಪರಾಧಿ ಎಂದು. ಆದರೆ ಆ ಪದವಿಯಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಆತನು ಸತ್ಯಕ್ಕಿಂತ ಅಸತ್ಯದ್ದು ಹೆಚ್ಚು ಪ್ರೀತಿ ಮಾಡಿದನು. ಏನು ಆ ಚೇರ್ ಉಂಟಲ್ಲ, ಆತನದು ಕೂತ್ಕೊಂಡ ಆ ಪೊಸಿಷನ್, ಅದರದ್ದು ಪ್ರೀತಿ ಮಾಡಿದನು ಆತನು. ಆದ ಕಾರಣ ಇವರೆಲ್ಲರೂ ಹಿಡಿದು ಯೇಸು ಕ್ರಿಸ್ತನಿಗೆ ಅವನ ಮುಂದೆ ನಿಲ್ಲಿಸಿದ್ದಾರೆ. ಈಗ ಅವನಿಗೆ ಸತ್ಯ ಏನೊಂದು ಗೊತ್ತಿದ್ದರೂ ಈ ಲೋಕದ ಅಧಿಪತಿಯು ಏನು ಮಾಡಿದಾನೆ, ಇವನಿಗೆ ಏನು ಮಾಡಿದಾನೆ, ಈ ಪಿಲಾತನಿಗೆ ಈ ಲೋಕದ ಪ್ರೀತಿಯನ್ನು ತೋರಿಸಿದ್ದಾನೆ. ಇಲ್ಲಿ ಕೇಳ್ತಾನೆ, ಅರಮನೆ ಒಳಗೆ ಹೋಗಿ ಯೇಸುವನ್ನು ಕರೆದು ಅವನನ್ನು, ನೀನು ಯಹೂದ್ಯರ ಅರಸನು ಹೌದು ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನು ಇದನ್ನು ಹೇಳುತ್ತೀಯೋ, ಮತ್ತೊಬ್ಬನು ನನ್ನ ವಿಷಯದಲ್ಲಿ ನಿನಗೆ ಹೇಳಿದನು ಎಂದು ಕೇಳಲು, ಪಿಲಾತನು, ನಾನೇನು ಯೋಧ್ಯನು ಅಂತ ಹೇಳ್ತಾನೆ. ನಾನೇನು ಯೋಧ್ಯನೇ? ನಿನ್ನ ಸ್ವಂತ ಜನರು ಮಹಾಯಾಜಕರು ನಿನ್ನನ್ನು ನನಗೆ ಒಪ್ಪಿಸ್ತಾರೆ. ನಿನ್ನ ಸ್ವಂತ ಜನರು, ಅರ್ಥ ಮಾಡಿಕೊಳ್ಳಿ, ಯೇಸುವಿನ ಸ್ವಂತ ಜನರು ಯೋಧ್ಯರು ಯೇಸುವನ್ನು ಹಿಡಿದು ಒಪ್ಪಿಸಿದ್ದಾರೆಂದು ಪಿಲಾತನು ಹೇಳ್ತಾನೆ. ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದಿ ಎಂದು ಕೇಳಿದ್ದಕ್ಕೆ ಪುನಃ ಪಿಲಾತನು ಯೇಸುಗೆ ಕೇಳ್ತಾ ಇದ್ದಾನೆ, ನೀನು ಏನು ಮಾಡಿದ್ದಿ? ಯೇಸು ಶಿಲುಬೆಗೆ ಹೋಗಬೇಕೆಂದು ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಿದ್ದಾನೆ. ಮಾನವನಿಗೆ ಬಿಡುಗಡೆ ಆಗಬೇಕಾದರೆ ಶಿಲುಬೆ ಬೇಕು. ಯೇಸು ಶಿಲುಬೆಗೆ ಹೋಗಲೇಬೇಕು.
ಬೇರೆ ಮಾರ್ಗ ಇಲ್ಲ. ಒಬ್ಬ ವ್ಯಕ್ತಿಗೆ ರಕ್ಷಣೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತನು ಶಿಲುಬೆ ಹೋಗಲೇಬೇಕು. ಅಲ್ಲಿ ಆತನು ಪ್ರಾಣ ಕೊಡಲೇಬೇಕು. ಆಗುವ ಮೊದಲು ಇದು ಆಗಬೇಕಾದ್ರೆ ಇದೆಲ್ಲ ಸಂಗತಿ ನಡೀತಾ ಉಂಟೀಗ. ಈಗ ನಡೆಯುವ ಸಂಗತಿ ನೀವು ಕೇಳುವುದು. ಇಲ್ಲಿ ನನ್ನ ರಾಜ್ಯವು ಈ ಲೋಕದಲ್ಲ ಹೇಳ್ತಾನೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ರಾಜ್ಯ ಉಂಟಲ್ಲ ಈ ಲೋಕದಲ್ಲ, ಈ ಲೋಕವು ಆಳಲಿಕ್ಕೆ ನಾನು ಬರಲಿಲ್ಲ ಹೇಳ್ತಾನೆ ಯೇಸು ಕ್ರಿಸ್ತನು. ಈ ಲೋಕವನ್ನು ನಾನು ಆಳಲಿಕ್ಕೆ ಬರಲಿಲ್ಲ, ಈ ಲೋಕದ ರಾಜ್ಯನ ಅಲ್ಲ ನಾನು, ಅವನ ಮುಂದೆ ಹೇಳ್ತಾ ಇದ್ದಾನೆ. ಅವರು ಎಣಿಸಿದರು ಈ ಲೋಕದ ರಾಜ್ಯರೆಂದು, ಕೆಲವರು ಅಲ್ಲಿ ಎಣಿಸಿದರು ಈ ಲೋಕವನ್ನು ಆಳಲಿಕ್ಕೆ ಬಂದಿದ್ದಾನೆಂದು ಹೇಳಿದರು, ಎಣಿಸಿದರು ಅವರು. ಕೆಲವರು ಎಣಿಸಿದರು ಇವರು ಯಹೂದ್ಯರ ಧರ್ಮಶಾಸ್ತ್ರವನ್ನು ಮುರಿಲಿಕ್ಕೆ ಬಂದಿದ್ದಾನೆಂದು. ಬೇರೆ ಬೇರೆ ಅರ್ಥ ಮಾಡಿಕೊಂಡರು ಯೇಸುವನ್ನು. ಯೇಸು ಸತ್ಯವನ್ನೇ ಮಾತಾಡ್ತಾನೆ, ಆದರೆ ಅವರಿಗೆ ಅರ್ಥ ಆಗುವುದಿಲ್ಲ. ಏಕೆಂದರೆ ಈ ಲೋಕದ ಅಧಿಪತಿಯು ಅವರ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಇವತ್ತು ಕೂಡ ನಾವು ನೋಡ್ತೇವೆ ಲೋಕದಲ್ಲಿ, ಈ ಲೋಕದ ಅಧಿಪತಿಯು ಮನುಷ್ಯರ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಏಕೆ ನೀನು ಬೆಳಕು ಕಾಣಬಾರ್ದು, ನಿನಗೆ ಸತ್ಯ ತಿಳಿಬಾರ್ದೆಂದು ಮಂಕು ಮಾಡಿಟ್ಟಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ರಾಜ್ಯವು ಈ ಲೋಕದಲ್ಲ, ನನ್ನ ರಾಜ್ಯವು ಈ ಲೋಕದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಒಂದು ವೇಳೆ ನಾನು ಈ ಲೋಕ ಆಳಲಿಕ್ಕೆ ಬಂದಿದ್ದರೆ, ಈ ಲೋಕದ ರಾಜ್ಯನಾಗಿದ್ದರೆ, ನನ್ನ ಪರಿವಾರದವರು ಅಂದರೆ ನನ್ನನ್ನು ಹಿಂಬಾಲಿಸುವ, ಯೇಸುಗೆ ತುಂಬ ಮಂದಿ ಹಿಂಬಾಲಿಸುತ್ತಿದ್ದರು, ತುಂಬ ಮಂದಿ ಫಾಲೋವರ್ಸ್ ಇದ್ದರು ಯೇಸುಗೆ, ತುಂಬ ಮಂದಿ ಯೇಸುನ ಶಿಷ್ಯರಿದ್ದರು. ಯೇಸು ಹೇಳ್ತಾನೆ, ಒಂದು ವೇಳೆ ನಾನು ಈ ಲೋಕವನ್ನು ರಾಜ್ಯನಾಗಿದ್ದರೆ ನನ್ನ ಪರಿಹಾರದವರು ಏನು ಮಾಡ್ತಿದ್ದರು, ನನ್ನ ಕಾದಾಡುತ್ತಿದ್ದರು, ಅವರು ಯುದ್ಧ ಮಾಡುತ್ತಿದ್ದರು. ಒಂದು ವೇಳೆ ನಾನು ಈ ಲೋಕದ ಆಳ್ಲಿಕ್ಕೆ ಬಂದಿದ್ದರೆ. ಯೇಸು ಹೇಳ್ತಾ ಇದ್ದಾನೆ, ಪುನಃ ಹೇಳ್ತಾನೆ, ಆದರೆ ನನ್ನ ರಾಜ್ಯವು ಇಲ್ಲಿದ್ದಲ್ಲ ಎಂದು ಉತ್ತರ ಕೊಟ್ಟನು. ನನ್ನ ರಾಜ್ಯವು ಇಲ್ಲಿದ್ದಲ್ಲ, ಈ ಲೋಕ ಆಳಲಿಕ್ಕೆ ನಾನು ಬರಲಿಲ್ಲ. ಪ್ರಿಯ, ಆದರೆ ಯೇಸು ಯಾಕೆ ಬಂದದ್ದು ಈ ಲೋಕಕ್ಕೆ? ಸತ್ಯವೇದ ಹೇಳ್ತದೆ, ಆತನು ಮಾನವ ಕುಲಕ್ಕೆ, ಇಡೀ ಮಾನವ ಕುಲಕ್ಕೆ ರಕ್ಷಣೆ ಆಗಬೇಕೆಂದು ಈ ಲೋಕಕ್ಕೆ ಬಂದದ್ದು. ಅಂದರೆ ಯಾರು ಒಬ್ಬರು ಕೂಡ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ನಿತ್ಯತ್ವಕ್ಕೆ ಸೇರಬೇಕೆಂದು ಯೇಸು ಕ್ರಿಸ್ತನು ಮಾನವನಾಗಿ ಈ ಲೋಕಕ್ಕೆ ಬಂದದ್ದು. ಏಕೆಂದರೆ ಮಾನವನು ಶರೀರದಲ್ಲಿ ಮಾಡಿದ ಪಾಪ ಕಸರ ಶರೀರದಲ್ಲಿ ಈಗ ಪರಿಹಾರ ಆಗಬೇಕು. ಆದ ಕಾರಣ ಈ ಲೋಕಕ್ಕೆ ಬಂದನು ಆತನು. ಈ ಲೋಕದಲ್ಲಿ ಬಂದು ಆತನು ಆ ಶರೀರದಲ್ಲಿ ಬಂದು ಶಿಲುಬೆಗೆ ಹೋಗಿ, ಶಿಲುಬೆಯಲ್ಲಿ ಆತನು ಮರಣವನ್ನು ಹೊಂದಿ 3ನೇ ದಿವಸ ಆತನು ಜೀವಂತವಾಗಿದ್ದಾನೆ. ಮರಣವನ್ನು ಸೋಲಿಸಿದ್ದಾನೆ ಆತನು. ಅಂದರೆ ಎಲ್ಲ ಮಾನವ ಕುಲವು ಯಾರ್ಯಾರು ಯೇಸು ಕ್ರಿಸ್ತನಿಗೆ ನಂಬುತ್ತಾರೆ, ಸ್ವೀಕಾರ ಮಾಡ್ತಾರೆ, ಅವರು ಎಲ್ಲರೂ ನಿತ್ಯತ್ವ ಹೊಂದಬೇಕೆಂದು, ಎಲ್ಲರೂ ಪುನರುತ್ಥಾನ ಆಗಬೇಕೆಂದು ಯೇಸು ಸತ್ತು ಶಿಲುಬೆಯಲ್ಲಿ 3ನೇ ದಿವಸ ಪುನರುತ್ಥಾನ ಆಗಿದ್ದಾನೆ. ಅಂದರೆ ಅರ್ಥ ಮಾನವ ಕುಲಕ್ಕೆ ಪುನರುತ್ಥಾನ ಉಂಟು ಎಂದು ಆತನು ತೋರಿಸಿದ. ಯೇಸು ಕ್ರಿಸ್ತನಿಗೆ ನಂಬಿದವರಿಗೆ, ಯೇಸುವಿನ ಹಿಂದೆ ಹೋದವರಿಗೆ ಖಂಡಿತ ಪುನರುತ್ಥಾನ ಉಂಟೆಂದು ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ಯೇಸುವಿನ ರಾಜ್ಯ ಈ ಲೋಕದ ರಾಜ್ಯವನ್ನು ಆಳಲಿಕ್ಕೆ ಬರಲಿಲ್ಲ, ಲೋಕದ ಮಾನವನು ರಕ್ಷಣೆ ಹೊಂದಲಿಕ್ಕೆ ಆತನು ಈ ಲೋಕಕ್ಕೆ ಬಂದನು. ದೇವರ ವಾಕ್ಯ ಹೇಳ್ತದೆ, ದೇವರು ಮಾನವ ಕುಲದ ಮೇಲೆ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಯಾರು ಕೂಡ ಒಬ್ಬರು ನಾಶವಾಗಬಾರದು, ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ತನ್ನ ಮಗನಿಗೆ ಕೊಟ್ಟಿದ್ದಾನೆ. ಅಂದರೆ ದೇವರು ಮಾನವನಾಗಿ ಬಂದಿದ್ದಾನೆ. ಪ್ರಿಯರೇ, ಮುಂದೆ ಹೇಳ್ತದೆ, ಅದಕ್ಕೆ ಪಿಲಾತನು
ಹಾಗಾದರೆ ನೀನು ಅರಸನೋ ಹೌದೋ ಅಲ್ಲವೋ ಅಂದನು. ಪುನಃ ಕೇಳ್ತಾನೆ, ಹಾಗಾದರೆ ನೀನು ಅರಸನೋ ಅಲ್ಲವೋ ಎಂದು ಪುನಃ ಪದೇ ಪದೇ ಆತನು ಕೇಳ್ತಾ ಇದ್ದಾನೆ. ಯೇಸುಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ, ನನ್ನನ್ನು ಅರಸನೆಂದು ನೀನು ಹೇಳಿದ್ದಿ, ನಾನು ಹೇಳಿಲ್ಲ ಅರಸ, ನೀನು ಹೇಳಿ, ನಿನ್ನ ಬಾಯಲ್ಲಿ ಹೇಳಿದೀಗ ಅರಸನೆಂದು. ನಿಜವಾಗಿ ಯೇಸು ಯಾರಾಗಿದ್ದಾನೆ? ಯೇಸು ಅರಸನಾಗಿದ್ದಾನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಾತನು ಅರಸನು. ಈಗ ಯೇಸು ಅರಸನಾದರೂ ತನ್ನ ಅರಸುತನವನ್ನು ಆತನು ಬಹಿರಂಗಪಡಿಸುವುದಿಲ್ಲ. ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದ್ದಾನೆ. ಏಕೆ? ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕಾದ್ರೆ ಯೇಸು ತಗ್ಗಿಸಲ್ಪಡಬೇಕು. ಈ ಸತ್ಯ ಮಾನವನಿಗೆ ಈ ಗುಟ್ಟು ಒಂದು ವೇಳೆ ತಿಳಿದಿದ್ದರೆ, ಅವರು ನಿಜವಾಗಿ ಈ ಯಹೂದ್ಯರು ಖಂಡಿತ ಈ ಗುಟ್ಟು ತಿಳಿದಿದ್ದರೆ, ಈ ಸತ್ಯ ಅವರಿಗೆ ತಿಳಿದಿದ್ದರೆ ಖಂಡಿತ ಯೇಸು ಕ್ರಿಸ್ತನಿಗೆ ಅವರು ಶಿಲುಬೆಯಲ್ಲಿ ಹಾಕುತ್ತಿರಲಿಲ್ಲ. ಅವರಿಗೆ ಮರೆಯಾಗಿತ್ತು. ಸತ್ಯವೇದ ಓದಿದ್ದಾರೆ ಅವರು. ಸತ್ಯವೇದದಲ್ಲಿ ಕ್ಲಿಯರ್ ಆಗಿ ಬರ್ತಾನೆ, ಮಸಿಯನು ಬರ್ತಾನೆ, ರಕ್ಷಕನು ಬರ್ತಾನೆ, ಯೇಸು ಕ್ರಿಸ್ತನು ಲೋಕಕ್ಕೆ ಬರ್ತಾನೆಂದು. ಆದರೆ ಈ ಲೋಕದ ಅಧಿಪತಿಯು ಏನು ಮಾಡಿದ್ದಾನೆ? ಅವರ ಮನಸ್ಸು ಮಂಕು ಮಾಡಿದ ಕಾರಣ ಅವರಿಗೆ ರಕ್ಷಕನನ್ನು ಗುರುತು ಹಿಡಿಯಲಿಕ್ಕೆ ಆಗಲಿಲ್ಲ. ಅವರು ತಿರಸ್ಕಾರ ಮಾಡಿದರು. ಆದ ಕಾರಣ ಪ್ರಿಯರೇ, ಇಡೀ ಲೋಕಕ್ಕೆ ಏನಾಯಿತು? ರಕ್ಷಣೆ ಹೊಂದಕ್ಕೆ ಒಂದು ಅವಕಾಶ, ಬಾಗಿಲು ಓಪನ್ ಆಯಿತು. ಯೇಸು ಬಂದದ್ದು ಇಸ್ರೇಲ್ಗೆ ರಕ್ಷಣೆ ಹೊಂದಬೇಕೆಂದು. ಆದರೆ ಅವರು ತಿರಸ್ಕಾರ ಮಾಡಿದ್ದರಿಂದ, ಯೇಸುಗೆ ಅಲ್ಲ ಎಂದು ಹೇಳಿದರು ಅವರು, ರಕ್ಷಕನ ಅಲ್ಲ ಎಂದು ಹೇಳಿದ ಕಾರಣ ಲೋಕಕ್ಕೆ, ಅನ್ಯ ಜಾತಿಗೆ, ಅನ್ಯ ಮಾನವನಿಗೆ ಒಂದು ಬಾಗಿಲು ತೆರೆಯಿತು. ರಕ್ಷಣೆ ಹೊಂದಿಗೆ ಒಂದು ಅವಕಾಶ ಹೊಂದಿದ್ದರು. ಅವಕಾಶ, ಈ ಬಾಗಿಲು ಈಗ ಕೂಡ ಓಪನ್ ಉಂಟು ಒಳಗೆ ಬರಲಿಕ್ಕೆ. ಯೇಸುಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಲಿಕ್ಕೆ ಈಗ ಕೂಡ ಬಾಗಿಲು ಓಪನ್ ಉಂಟು. ಅನ್ಯ ಜನರಿಗೆ ರಕ್ಷಣೆ ಹೊಂದಲಿಕ್ಕೆ ಒಂದು ಅವಕಾಶ ಆಯಿತು. ನಿನಗೆ ನಾವು ಯಾರಾಗಿದ್ದೇವೆ? ಎಲ್ಲರೂ ಅನ್ಯರಾಗಿದ್ದು, ಯೇಸುವನ್ನು ತಿಳಿದ ಅವರಲ್ಲ, ತಿಳಿಯದವರು. ನಾವು ತಿಳಿಯದವರು, ಧರ್ಮಶಾಸ್ತ್ರ ತಿಳಿಯದವರು, ನಾವು ಏನು ತಿಳಿಯದವರು, ನಾಶನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವವರು, ಕತ್ತಲೆಯ ಮಾರ್ಗದಲ್ಲಿ ನಡೆಯುವವರು ನಾವು. ಆದರೆ ನಮಗೆ ಅವಕಾಶ ಆಯಿತು ರಕ್ಷಣೆ ಹೊಂದಲಿಕ್ಕೆ. ಕ್ರಿಸ್ತ ಯೇಸುನ ಮುಖಾಂತರ ಅವರು ತಿರಸ್ಕಾರ ಮಾಡಿದ್ದರಿಂದ, ತನ್ನವರು ಯೇಸು ಕ್ರಿಸ್ತನಿಗೆ ತಿರಸ್ಕಾರ ಮಾಡಿದರು. ಅವರ ಮುಖದಲ್ಲಿ ಏನುಂಟು? ಈಗಲೂ ಕೂಡ ಮುಸುಕುಂಟು. ಸತ್ಯವೇದ ಹೇಳ್ತದೆ, ಸೈತಾನ್ ಏನು ಮಾಡಿದ್ದಾನೆ? ಮುಸುಕು ಹಾಕಿ ಇಟ್ಟಿದ್ದಾನೆ. ಏಕೆಂದರೆ ಇವರು ರಕ್ಷಣೆ ಹೊಂದಬಾರದೆಂದು. ಆ ಮುಸುಕು ಒಂದು ದಿವಸ ತೆರೆಯಲ್ಪಡ್ತದೆ. ರೋಮಾಪುರದ ಪತ್ರಿಕೆಯಲ್ಲಿ ಪೌಲನು ಬಿಡಿಸಿ ಬರೆದಿದ್ದಾನೆ. ಒಂದು ದಿವಸ ಅವರ ಮುಸುಕು ಓಪನ್ ಆಗ್ತದೆ. ಆಗ ಅವರಿಗೆ ಶಾಕ್ ಆಗ್ತದೆ. ಯಾವಾಗ ತೆರೆಯಲ್ಪಡ್ತದೆ? ಈ ಯಹೂದ್ಯರಲ್ಲೂ ಕಷ್ಟ ಸಂಕಟಕ್ಕೆ ಒಳಗಾಗ್ತಾರೆ. ಆ ದಿನ ಹತ್ತಿರ ಬರ್ತಾ ಉಂಟು. ಹತ್ತಿರ ಬರ್ತಾ ಉಂಟು. ಎದೆ ಬಡಿಯುವ ದಿನ ಬರ್ತದೆ. ಹತ್ತಿರ ಬರ್ತಾ ಉಂಟು. ಕಷ್ಟ ಸಂಕಟಕ್ಕೆ ಒಳಗಾಗುವಾಗ ಅವರ ಮುಸುಕು ತೆರೆಯಲ್ಪಡ್ತದೆ. ಆತ್ಮಿಕ ಕಣ್ಣು ತೆರೆಯಲ್ಪಡ್ತದೆ. ನಿಜವಾದ ರಕ್ಷಕನು ಯಾರೆಂದು ಅವರಿಗೆ ಆ ಸಮಯದಲ್ಲಿ ಗೊತ್ತಾಗ್ತದೆ. ಪ್ರಿಯರೇ, ಆದ ಕಾರಣ ಈಗ ನಮಗೆ, ಲೋಕದ ಮಾನವನಿಗೆ, ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಪ್ರಿಯರೇ, ನೀವು ತಿರಸ್ಕಾರ ಮಾಡದೆ ಈ ರಕ್ಷಕನನ್ನು, ನಾವು ಪಾಪಿಯಾಗಿದ್ದೇವೆ ಎಂದು ತಿಳಿಕೊಂಡು, ನಾವು ಪಾಪದಲ್ಲಿ ಹುಟ್ಟಿದವರು ನಾವೆಲ್ಲವೂ. ನಮ್ಮ ಒಳಗಿದ್ದ ರಕ್ತ ಶುದ್ಧ ರಕ್ತ ಅಲ್ಲ, ಅದು ಪಾಪದಿಂದ ಹುಟ್ಟಿದ ರಕ್ತ. ಮಾನಸಾಂತರಾಗಿ ಪಶ್ಚಾತ್ತಾಪ, ಯೇಸು ನಮಗೋಸ್ಕರ ಏನು ಮಾಡಿದ್ದಾನೆ ಶಿಲುಬೆಯಲ್ಲಿ,
ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಎಂದು ಮನಸ್ಸಿಗೆ ತಂದು ಖಾಲಿ ಬಾಯಲ್ಲಿ ಹೇಳಿದರೆ ಆಗುವುದಿಲ್ಲ. ನಾವು ಸ್ವಲ್ಪ ಹೊತ್ತು ಜ್ಞಾನಿಸಿದರೆ ನಮಗೆ ಗೊತ್ತಾಗ್ತದೆ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ ಆ ಶಿಲುಬೆಯಲ್ಲಿ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ. ತನ್ನ ದೈವತ್ವವನ್ನು ಆತನು ಏನು ಮಾಡಿದ್ದಾನೆ ತೋರಿಸಲಿಲ್ಲ. ಅಲ್ಲಿ ಆತನು ದೇವರಿಂದ ಅಲ್ಲಿ ತೋರಿಸಲಿಲ್ಲ. ಪ್ರಿಯರೇ, ಈ ಸತ್ಯ ಮಾನವನು ತಿಳುಕೊಳ್ಳಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ಮುಂದೆ ದೇವರ ವಾಕ್ಯ ಹೇಳ್ತದೆ, ಆತನು ನೀನು ಅರಸನು, ನೀನು ಯೇಸು ಹೇಳ್ತಾನೆ, ನೀನೇ ಹೇಳಿದ್ದಿ ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದ್ದವನು. ಯೇಸು ಏನು ಹೇಳ್ತಾನೆ, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳಲಿಕ್ಕೆ ಹುಟ್ಟಿದವನು ಹೇಳ್ತಾನೆ. ಆದರೆ ಖಂಡಿತ ಅರ್ಥ ಆಯ್ತು ನಿಮಗೆ, ಭೂಲೋಕದಲ್ಲಿ ಅಸತ್ಯ ಉಂಟು, ಸುಳ್ಳು ಉಂಟು. ಲೋಕವು ಸುಳ್ಳಲ್ಲಿ ನಡೆಯುತ್ತಾ ಉಂಟು, ಲೋಕವು ಕತ್ತಲೆಯಲ್ಲಿ ನಡೆಯುತ್ತಾ ಉಂಟು. ಲೋಕದ ಮಾನವನು ದಾರಿ ತಪ್ಪಿದ್ದಾನೆ. ಲೋಕದ ಮಾನವನು ದಾರಿ ತಪ್ಪಿದ್ದಾನೆ, ಆಲ್ರೆಡಿ ದಾರಿ ತಪ್ಪಿ ಆಗಿದೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಹೇಳ್ತಾನೆ. ದೇವರ ರಾಜ್ಯವು ಹತ್ತಿರವಾಗಿದೆ, ನೀವು ನನ್ನ ಕಡೆಗೆ ತಿರುಗಿರಿ ಎಂದು ಹೇಳ್ತಾನೆ. ಪ್ರಿಯರೇ, ನಾವು ಯಾರ ಕಡೆಗೆ ತಿರುಗಿಬೇಕು? ಕ್ರಿಸ್ತನ ಕಡೆಗೆ ತಿರುಗಿಬೇಕು. ಇವತ್ತು ಯಾರು ಬೇಕು? ಇಡೀ ಜಗತ್ತಿಗೆ ಯೇಸು ಕ್ರಿಸ್ತನ ಬೇಕು. ಆತನು ಶಾಂತಿದಾಯಕನಾಗಿದ್ದಾನೆ. ಇಲ್ಲಿ ಮುಂದೆ ಹೇಳ್ತದೆ, ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಹುಟ್ಟಿದವನು ಯೇಸು. ಯೇಸು ಹುಟ್ಟಿದ್ಯಾಕೆ? ಸತ್ಯಗೋಸ್ಕರ ಹುಟ್ಟಿದ್ದಾನೆ. ಸತ್ಯದ ಸಾಕ್ಷಿ ಹೇಳಲಿಕ್ಕೆ ಯೇಸು ಹುಟ್ಟಿದ್ದಾನು. ಈ ಲೋಕಕ್ಕೆ ಹುಟ್ಟಿ ಮಾನವನಾಗಿ ಬಂದವನು ಯೇಸು ಕ್ರಿಸ್ತನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ ಹೇಳ್ತಾನೆ. ಪುನಃ ಹೇಳ್ತಾನೆ, ಅದಕ್ಕೋಸ್ಕರ ನಾನು ಈ ಲೋಕಕ್ಕೆ ಬಂದಿದ್ದೇನೆ, ಬೇರೆ ಯಾವ ಕಾರಣಕ್ಕೋಸ್ಕರಲ್ಲ. ಅದಕ್ಕೋಸ್ಕರ ಈ ಸತ್ಯದ ಸಾಕ್ಷಿಯನ್ನು ಹೇಳಲಿಕ್ಕೆ, ಸತ್ಯ ಏನೆಂದು ತೋರಿಸಿಕೊಡಲಿಕ್ಕೆ ಯೇಸು ಸತ್ಯ ಏನೆಂದು ಶಿಲುಬೆಯಲ್ಲಿ ತೋರಿಸಿಕೊಟ್ಟ. ಪ್ರಿಯರೇ, ಈ ಶಿಲುಬೆಯಲ್ಲಿ ದೊಡ್ಡ ಕಾರ್ಯ ಆಗಿದೆ, ಕೆಲಸ ಆಗಿದೆ. ನಿಮಗೆ ಕಣ್ಣಿಗೆ ಕಾಣದ ಕೆಲಸ ಆಗಿದೆ ಶಿಲುಬೆಯಲ್ಲಿ. ಈ ಲೋಕದ ಅಧಿಪತಿಗೆ ಆತನು ಸೋಲಿಸಿದ್ದಾನೆ. ಈ ಲೋಕದ ಅಧಿಪತಿಯ ಆಯುಧಗಳನ್ನು ಆತನು ಮುರಿದಿದ್ದಾನೆ. ಆತನಿಗೆ ನಿರಾಯುಧಾಗಿ ಮಾಡಿದ್ದಾನೆ ಆ ಶಿಲುಬೆಯಲ್ಲಿ ಆತನು. ಪ್ರಿಯರೇ, ಈ ಸತ್ಯಗೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದದ್ದು. ನಿನ್ನನ್ನು ನನ್ನನ್ನು ನಾಶರ ಮಾರ್ಗದಲ್ಲಿದ್ದ ನಮ್ಮನ್ನು ಅದರಿಂದ ತಪ್ಪಿಸಿ, ಆ ಮಾರ್ಗದಿಂದ ತಪ್ಪಿಸಿ ಸತ್ಯದ ಮಾರ್ಗದಲ್ಲಿ ನಡೆಯಲಿಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಪ್ರಿಯರೇ, ಬೇರೆ ಯಾವ ಕಾರಣಕ್ಕೆ ಅಲ್ಲ. ಇಲ್ಲಿ ಸತ್ಯವೇದ ಹೇಳ್ತದೆ, ಸತ್ಯದ ಪರವಾಗಿ ನನ್ನ ಮಾತನ್ನು ಕಿವಿ ಕೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಆತನು ಹೇಳ್ತಾನೆ, ಸತ್ಯದ ಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ. ಅಂದರೆ ಸತ್ಯ ಯಾರು ತಿಳುಕೊಂಡಿದ್ದಾರೆ ಅವರು ಮಾತ್ರ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ, ಸತ್ಯದಲ್ಲಿ ನಡೆಯುವವರು. ಪುನಃ ಹೇಳ್ತಾನೆ ಆತನು ಎಂದು ಉತ್ತರ ಕೊಟ್ಟನು. ಪಿಲಾತನು, ಸತ್ಯ ಎಂದರೆ ಏನು? ಈಗ ಪಿಲಾತನು ಯೇಸುಗೆ ಕೇಳ್ತಾನೆ, ಸತ್ಯ ಎಂದರೆ ಏನು? ಇವತ್ತು ಲೋಕದಲ್ಲಿ ಇದೇ ಪ್ರಶ್ನೆ ಆಗ್ತಾ ಉಂಟು, ಸತ್ಯ ಎಂದರೆ ಏನು? ಯೇಸು ಹೇಳ್ತಾನೆ, ನನ್ನ ಸತ್ಯಗೋಸ್ಕರ ಬಂದಿದ್ದಾನೆ. ಈಗ ಲೋಕ ಹೇಳ್ತದೆ ಸತ್ಯ ಎಂದರೆ ಏನು? ಈ ಲೋಕದ ಅಧಿಪತಿಯು ಮರೆ ಮಾಡಿಟ್ಟಿದ್ದಾನೆ. ಸತ್ಯ ಏನೆಂದು ಇವರು ತಿಳುಕೊಳ್ಳಬಾರ್ದೆಂದು, ರಕ್ಷಣೆ ಹೊಂದಬಾರ್ದೆಂದು, ನಿತ್ಯ ಜೀವ ಪಡೆಕೊಳ್ಳಬಾರ್ದೆಂದು ಈ ಲೋಕದ ಅಧಿಪತಿಯು ಸೈತಾನನು ಏನು ಮಾಡಿದ್ದಾನೆ? ಮಂಕು ಮಾಡಿ ಇಟ್ಟಿದ್ದಾನೆ. ಇವರು ಬೆಳಕಿಗೆ ಬರಬಾರ್ದೆಂದು, ಇವರ ಕೆಟ್ಟ ನಡತೆಯಲ್ಲಿ ಜೀವಿಸಬೇಕೆಂದು. ಪ್ರಿಯರೇ, ಅವಕಾಶದಿಂದ ಅವಕಾಶ ದೇವರು ನಮಗೆ ಕೊಡ್ತಾ ಇದ್ದಾನೆ. ಅವಕಾಶದಿಂದ ಅವಕಾಶ ಕಡೇ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಏನೇನು ಲೋಕದಲ್ಲಿ ನಡೆಯುತ್ತದೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ಈ ಕಾಲ ಯಾವುದೆಂದು ನಾವು ತಿಳಿದುಕೊಂಡು ನಡೆಯಬೇಕು. ಈ ಕಾಲ ಯಾವುದು ನಾವು ತಿಳಿದುಕೊಳ್ಳಬೇಕು.
ಸತ್ಯವನ್ನು ನಂಬದ ಕಾಲ ಇದು, ಅಲಕ್ಷ್ಯ ಮಾಡುವ ಕಾಲ ಇದು, ಸತ್ಯವನ್ನು ತಿರಸ್ಕಾರ ಮಾಡುವ ಕಾಲ ಇದು. ಈ ಕಾಲದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಖಂಡಿತ ಸತ್ಯವನ್ನು ನಾವು ಸ್ವೀಕಾರ ಮಾಡಿ ಆ ಸತ್ಯದಲ್ಲಿ ನಡೆದರೆ ನಾವು ನಿತ್ಯತ್ವಕ್ಕೆ ಸೇರುತ್ತೇವೆ. ಇಲ್ಲದಿದ್ದರೆ ಸೈತಾನನು ಎಲ್ಲ ಪೀಳಿಗೆಗೆ, ಎಲ್ಲ ಮಾನವನಿಗೆ ಮಂಕು ಮಾಡ್ತಾ ಇದ್ದಾನೆ. ಎಜುಕೇಷನ್ ಹೆಚ್ಚು ನಾವು ನೋಡ್ತೇವೆ, ಲೋಕದಲ್ಲಿ ಎಜುಕೇಷನ್ ಹೆಚ್ಚಾಗ್ತಾ ಉಂಟು, ಟೆಕ್ನಾಲಜಿ ಹೆಚ್ಚಾಗ್ತಾ ಉಂಟು, ಬೇರೆ ಬೇರೆ ರೀತಿಯಲ್ಲಿ ಲೋಕದಲ್ಲಿ ಬಂದಿದೆ. ಈ ಸಮಯದಲ್ಲಿ ಎಲ್ಲ ಸಂಗತಿ ಲೋಕವು ಅಟ್ರಾಕ್ಷನ್ ಮಾಡ್ತಾ ಉಂಟು, ಮನುಷ್ಯನಿಗೆ ಸೆಳೆಯುತ್ತಾ ಉಂಟು ಲೋಕವು. ಆದ ಕಾರಣ ಮಾನವನು ಲೋಕಕ್ಕೆ ಸೆಳೆಯುತ್ತಾ ಇದ್ದಾನೆ. ಸತ್ಯಕ್ಕೆ ಬರುವುದಿಲ್ಲ. ಎಷ್ಟೋ ಜನ ರಕ್ಷಣೆಗೆ ಬಂದಿದ್ದಾರೆ, ಇವತ್ತು ಕೂಡ ಅವರಿಗೆ ಸತ್ಯ ಎಂದರೆ ಏನು ಗೊತ್ತಿಲ್ಲ. ಸತ್ಯದಲ್ಲಿ ನಡೆಯುತ್ತಾರೆ, ಅಸತ್ಯದಲ್ಲಿ ನಡೆಯುತ್ತಾರೆ. ದೇವರು ಏನು ಬಯಸ್ತಾನೆ? ನನ್ನ ಮಾರ್ಗದಲ್ಲಿ ಮಾತ್ರ, ಸತ್ಯದಲ್ಲಿ ಮಾತ್ರ ನೀನು ನಡೆದರೆ ಆ ಸತ್ಯ ಎಂಬ ಸ್ಥಳಕ್ಕೆ ಹೋಗಿ ನೀನು ಸೇರಿತಿ, ಅಲ್ಲಿ ನಿತ್ಯತ್ವಕ್ಕೆ ನೀನು ಸೇರಿತಿ ಎಂದು ಸತ್ಯವೇದ ಹೇಳ್ತದೆ. ಆದ ಕಾರಣ ಈ ಕಾಲ ಯಾವುದನ್ನು ನಾವು ತಿಳ್ಕೊಂಡು ಅದಕ್ಕೋಸ್ಕರ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಎಫೆಸದವರಿಗೆ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾ ಇದ್ದಾನೆ 5ರಲ್ಲಿ, ಜ್ಞಾನವಿಲ್ಲದರಾಗಿರದೆ ಜ್ಞಾನವಂತರಾಗಿರಿ ಹೇಳ್ತಾನೆ. ನೀವು ಜ್ಞಾನ ಇಲ್ಲದಾಗೆ ನಡೆಯಬೇಡ್ರಿ ಹೇಳ್ತಾನೆ. ಜ್ಞಾನವಂತರಾಗಿ ನೀವು ನಡೆಯಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಈಗಿನ ಕಾಲ ಜ್ಞಾನ ಉಪಯೋಗ ಮಾಡಬೇಕು ಹೇಳ್ತಾನೆ. ಯಾವ ಜ್ಞಾನ? ಈ ಲೋಕದ ಜ್ಞಾನ ಅಲ್ಲ. ಈ ಲೋಕದ ಜ್ಞಾನದ ವಿಷಯದಲ್ಲಿ ದೇವರು ಮಾತಾಡುವುದಿಲ್ಲ. ಆತನು ಹೇಳ್ತಾ ಇದ್ದಾನೆ, ಜ್ಞಾನವಿಲ್ಲದವರಾಗಿ ಇರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿದೆ. ಈ ದಿನಗಳು ಉಂಟಲ್ಲ, ಕೆಟ್ಟ ದಿನಗಳು. ದುಷ್ಟನು ಆಳುತ್ತಾ ಇದ್ದಾನೆ, ದುಷ್ಟನು ಎಳೆಯುತ್ತಾ ಇದ್ದಾನೆ ಮಾನವ ಕುಲಕ್ಕೆ. ಪ್ರತ್ಯೇಕವಾಗಿ ಯವನಸ್ಥರನ್ನು ಎಳೆಯುತ್ತಾ ಇದ್ದಾನೆ ಪಾಪದಲ್ಲಿ ಜೀವಿಸಲಿಕ್ಕೆ. ನಿನಗೆ ಮದುವೆ ಆಗೋದು ಅಗತ್ಯ ಇಲ್ಲ, ಮದುವೆ ಆಗುವ ಮೊದಲು ನಿನಗೆಲ್ಲ ಮಾಡು ಎಂದು ಹೇಳ್ತಾನೆ. ನೋಡಿ ಎಷ್ಟು ಪಾಪ ಲೋಕದಲ್ಲಿ ನಡೆಯುತ್ತಾ ಉಂಟು. ಇವತ್ತು ಮದುವೆಗೆ ಮಹತ್ವ ಕೊಡುವುದಿಲ್ಲ. ಆ ಮಹತ್ವ ಕೊಡದ ಕಾರಣ ಇವರು ತನಗೆ ಬೇಕಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ತನ್ನ ಶರೀರವನ್ನು ಒಬ್ಬರಿಗೊಬ್ಬರಿಗೆ ಮಾರ್ತಾರೆ. ಈ ರೀತಿ ಲೋಕದಲ್ಲಿ ಜೀವಿಸ್ತಾ ಉಂಟು. ನೀವು ಸತ್ಯವೇದದಲ್ಲಿ ತಿಳ್ಕೊಂಡರೆ ಮಾತ್ರ ನಿಮಗೆ ಗೊತ್ತಾಗ್ತದೆ ಏನು ಸತ್ಯ ಎಂದು. ಇಲ್ಲದ ಗೊತ್ತಾಗುವುದಿಲ್ಲ. ಸೈತಾನ ಮಂಕು ಮಾಡಿಟ್ಟಿದ್ದಾನೆ. ಸತ್ತ ನಂತರನೇ ಗೊತ್ತಾಗ್ತದೆ, ಈ ಶರೀರ ಬಿಟ್ಟ ನಂತರ ಗೊತ್ತಾಗ್ತದೆ. ಅವ್ರಿಗೆ ಶಾಕ್ ಆಗ್ತದೆ. ಆವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅಯ್ಯೋ ನಾವು ಹೇಗೆ ನಡೆದಿದೆ, ಯಾಕೆ ಹೀಗೆ ರೀತಿ ಏನು ಮಾಡಲಿಕ್ಕೆ, ಈ ಶರೀರ ಬಿಟ್ಟ ನಂತರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಶರೀರ ಇರುವಾಗನೇ ಈ ಸತ್ಯ ತಿಳ್ಕೊಂಡು ಸತ್ಯದಲ್ಲಿ ನಡೆಯಬೇಕಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಸರಿ ಇಲ್ಲಿ ಹೇಳ್ತಾನೆ, ಈ ದಿನಗಳು ಕೆಟ್ಟವುಗಳಾಗಿದೆ. ಆದ್ದರಿಂದ ಕಾಲವು ಸುಮ್ಮನೆ ಕಳೆಕೊಳ್ಳದೆ, ನಿಮ್ಮ ಕಾಲವು ಸುಮ್ಮನೆ ಕಳೆಕೊಳ್ಳದೆ, ನಿಮಗೆ ಸಿಕ್ಕುವ ಸಮಯ ಸುಮ್ಮನೆ ಕಳೆಕೊಳ್ಳದೆ, ವ್ಯರ್ಥ ಮಾಡದೆ ಸತ್ಯವೇದವನ್ನು ಓದಿ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕೆಂದು ದೇವರು ಬಯಸ್ತಾನೆ. ನಿಮಗೆ ಸಿಕ್ಕಿದ ಕಾಲ, ಅದರ ಅರ್ಥ ಸತ್ಯವೇದ ಹೇಳುವುದಿಲ್ಲ ನಿಮಗೆ ಕೆಲಸ ಮಾಡಬಾರದೆಂದು ಹೇಳುವುದಿಲ್ಲ. ಎಲ್ಲವನ್ನು ಮಾಡು, ಆದರೆ ದೇವರಿಗೆ ಕೊಡುವ ಸಮಯ ಕೊಡು. ಹೇಗೆ ನಿನ್ನ ವೈಯಕ್ತಿಕ ಜೀವಿತಕ್ಕೆ ನೀನು ಸಮಯ ಕೊಡ್ತಾ ಇದ್ದಿ, ಅದೇ ರೀತಿಯಲ್ಲಿ ದೇವರಿಗೆ, ಜೀವ ಸ್ವರೂಪನ ದೇವರಿಗೆ ಕೊಡುವ ಸಮಯ ಕೊಡು. ಆತನು ಏನು ಮಾಡಿದ್ದಾನೆ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಪ್ರಿಯರೇ. ಸ್ವಲ್ಪ ಆಲೋಚಿಸಿರಿ. ಆಲೋಚನೆ ಮಾಡಿ ನಿಮಗೆ ಗೊತ್ತಾಗ್ತದೆ. ದೇವರ ಸನ್ನಿಧಿಗೆ ಬನ್ನಿರಿ, ದೇವರ ಆತ್ಮನಿಂದ ತುಂಬಲ್ಪಟ್ಟಿರಿ.
ಅನುಭವ ಮಾಡಿರಿ, ಆತನ ಪ್ರಸನ್ನತೆ ಅನುಭವ ಮಾಡಿರಿ, ಸತ್ಯದಲ್ಲಿ ನಡೆಯಿರಿ. ಇಲ್ಲಿ ಸತ್ಯವೇದ ಹೇಳ್ತದೆ, ಕಾಲವು ಸುಮ್ಮನೆ ಕಳೆಕೊಳ್ಳದೆ ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಈ ಕಾಲ ಬೆಲೆ ಉಳ್ಳ ಕಾಲ, ಉಪಯೋಗಿಸಿರಿ ಎಂದು ಹೇಳ್ತಾನೆ. 24 ಗಂಟೆ ದೇವರು ಕೊಟ್ಟಿದ್ದಾನೆ ಒಂದು ದಿವಸಕ್ಕೆ. ನಮಗೆ ಎಲ್ಲ ಒಳ್ಳೆಯ ಗಾಳಿ ಕೊಟ್ಟಿದ್ದಾನೆ, ನಮಗೆ ಸುಖ ಜೀವಿಸಲಿಕ್ಕೆ ಎಲ್ಲ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ ಆತನು. ಆದರೆ ದೇವರಿಗೆ ನಾವು ಎಷ್ಟು ಸಮಯ ಕೊಡ್ತೇವೆ? ದೇವರ ಹತ್ತಿರ ನಾವು ಎಷ್ಟು ಸಮಯ ನಾವು ಕಳೆಯುತ್ತೇವೆ? ಇವತ್ತು ಯೌವನಸ್ಥರ ಬೇರೆ ಬೇರೆ ಪ್ರಶ್ನೆ ಇರ್ತದೆ ಅವರ ಹತ್ರ ಪ್ರಶ್ನೆ ಕೇಳಿದರೆ ಅವರ ಉತ್ತರನೇ ಬೇರೆ ಇರ್ತದೆ. ಏಕೆಂದರೆ ಈ ಯೌವನ ಪ್ರಾಯ ಗೊತ್ತಾಗುವುದಿಲ್ಲ, ಯೌವನ ಪ್ರಾಯದ ನಡೆಯುವಾಗ ಗೊತ್ತಾಗುವುದಿಲ್ಲ. ಈಗಲಾದರೂ ನಿಮಗೆ ಸತ್ಯ ವಾಕ್ಯ ಬೋಧಿಸಲ್ಪಡ್ತದೆ, ಸತ್ಯ ಏನೆಂದು ನಿಮಗೆ ಬೋಧಿಸಲ್ಪಡ್ತದೆ. ಇದು ಕೇಳಿ ನೀವು ಅಲಕ್ಷ್ಯ ಮಾಡಿದರೆ ನ್ಯಾಯ ತೀರ್ಪಿಗೆ ಒಂದು ದಿವಸ ನಿಲ್ಲಬೇಕಾಗ್ತದೆ. ಯೇಸು ಮಾಡಿದ ದೊಡ್ಡ ತ್ಯಾಗ ಅದು, ಶಿಲುಬೆಯಲ್ಲಿ ದೊಡ್ಡ ತ್ಯಾಗ ಮಾಡಿದ್ದಾನೆ. ಈ ಮಾಡಿದ ತ್ಯಾಗವನ್ನು ಸುಮ್ಮನೆ ಅಲಕ್ಷ್ಯ ಮಾಡಿದರೆ, ಇವತ್ತು ಲೋಕವು ಅಲಕ್ಷ್ಯ ಮಾಡ್ತಾವೆ, ಧರ್ಮದಲ್ಲಿ ಜೀವಿಸಿದವರು ಅಲಕ್ಷ್ಯ ಮಾಡ್ತಿದ್ದಾರೆ. ಸ್ವಲ್ಪ ಸಮಯ ಮಾತ್ರ ಅವರು ಏನು ಮಾಡ್ತಾರೆ, ಭಕ್ತಿ ತೋರಿಸ್ತಾ ಇದ್ದಾರೆ, ತನ್ನ ಭಕ್ತಿ ತೋರಿಸ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು 40 ದಿವಸ ಉಪವಾಸದಲ್ಲಿ ತನ್ನ ಭಕ್ತಿ ತೋರಿಸ್ತಾ ಇದ್ದಾರೆ. ಕೆಲವು ಜನ ಮಾಂಸ ತಿನ್ನುವುದಿಲ್ಲ, ಕೆಲವು ಜನ ಉಪವಾಸ ಮಾಡ್ತಾರೆ, ಕೆಲವು ಜನ ಕುಡಿಯುವುದು ಬಿಡ್ತಾರೆ, ಕೆಲವು ಜನ ಸಿಗರೇಟ್ ಎಳೆಯುವುದು ಪಾನ್ ಪರಾಗ್ ತಿನ್ನು ಬಿಡ್ತಾರೆ. ಮತ್ತು ಆ 40 ದಿವಸ ಆದ ನಂತರ ಜೀವಿತ ಅದೇ ಜೀವಿತ, ಹಳೆಯ ಜೀವಿತ. ಆ ಸಮಯದಲ್ಲಿ ಭಕ್ತಿ ಇಲ್ಲ, ಏನಿಲ್ಲ. ಅವರು ಎಣಿಸ್ತಾರೆ, ವರ್ಷ ಇಡೀ ನಾವು ಮಾಡಿದ ಎಲ್ಲ ಈ ಸಂಗತಿಗೆ 40 ದಿವಸದಲ್ಲಿ ಪ್ರಾಶ್ಚಿತ ಎಂದು ಎಣಿಸ್ತಾರೆ ಅವರು. ಈ ಲೋಕದ ಅಧಿಪತಿಯು ಅವರಿಗೆ ಮಂಕ್ ಮಾಡಿದ್ದಾನೆ. ಆ ರೀತಿ ಅಲ್ಲ. ಆ ರೀತಿ 40 ದಿವಸ ನಾವು ಪ್ರಾಶ್ಚಿತ್ತ ಮಾಡಿದರೆ ಎಲ್ಲ ಸರಿಯಾಗ್ತದೆ ಎಂದು ಅವರ ಭಾವನೆ ಆಗಿದೆ. ಆ ರೀತಿ ಅಲ್ಲ, ಸತ್ಯವೇದ ಹೇಳುವುದಿಲ್ಲ ಅದು. ನಾವು ಮಾನಸಾಂತರ, ಡೈಲಿ ನಾವು ಮಾನಸಾಂತರ ಪಶ್ಚಾತ್ತಾಪ ಹೊಂದಬೇಕು. ಡೈಲಿ ನಾವು ದೇವರ ಹತ್ತಿರನೇ ಇರಬೇಕು. ದೇವರು ಬಯಸ್ತಾ ಇದ್ದಾನೆ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಬೆಲೆಯುಳ್ಳ ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿಕೊಳ್ಳಿರಿ. ಕರ್ತನ ಚಿತ್ತ ಏನು ನನ್ನ ಜೀವಿತದಲ್ಲಿ ವಿಚಾರಿಸಿ ತಿಳಿಕೊಳ್ಳಿರಿ. ಯಾರ ಥರ ವಿಚಾರಿಸೋದು? ಸತ್ಯವೇದ ಓದಿ, ವಾಕ್ಯವನ್ನು ಕೇಳಿ, ವಾಕ್ಯವನ್ನು ಓದಿ ತಿಳಿಕೊಳ್ಳಬೇಕು ನಾವು. ಇಲ್ಲದರೆ ಸಮಯ ವ್ಯರ್ಥವಾಗ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಬುದ್ಧಿಹೀನರಾಗಿ ನಡೆಯದೆ. ಯಾವುದೇ ವಿಷಯದಲ್ಲಿ ಹೇಳ್ತದೆ? ಸತ್ಯದ ವಿಷಯದಲ್ಲಿ ಬುದ್ಧಿಹೀನರಾಗಿ ನಡೆಯದೆ. ಬುದ್ಧಿಹೀನರಾಗಿ ನಡೆಯದೆ, ಪೌಲನು ಬರೆಯುತ್ತಾನೆ, ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿರಿ. ಕರ್ತನ ಚಿತ್ತ ಏನುಂಟು ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತ ಏನು ವಿಚಾರಿಸಿರಿ. ಪರಿಶುದ್ಧ ಆತ್ಮನ ಥರ ವಿಚಾರಿಸಿರಿ. ದೇವರ ಆತ್ಮ ಕೊಡಲ್ಪಟ್ಟಿದೆ, ದೇವರ ಆತ್ಮನ ಥರ ವಿಚಾರಿಸಿರಿ ಎಂದು ಹೇಳ್ತಾನೆ. ಅದನ್ನು ವಿಚಾರಿಸಿ ತಿಳಿದವರಾಗಿರಿ ಹೇಳ್ತಾನೆ. ತಿಳಿದವರಾಗಿರಿ, ಸಮಯ ವ್ಯರ್ಥ ಮಾಡಬೇಡಿರಿ ಎಂದು ಹೇಳ್ತಾನೆ. ಪ್ರಿಯರೇ, ನಮಗೆ ನಿಮಗೆ ಒಳ್ಳೆಯ ಅವಕಾಶ ಉಂಟು ಸತ್ಯದಲ್ಲಿ ನಡೆಯಲಿಕ್ಕೆ. ನಮ್ಮ ಒಂದೇ ಗುರಿ ಇರಬೇಕು, ನಾವು ಸತ್ತ ನಂತರ ಎಲ್ಲಿ ಹೋಗ್ತೇವೆ ಎಂದು ಒಂದೇ ಗುರಿ ಇರಬೇಕು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದವರು ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೆ ಸ್ತೋತ್ರ, ಅಪಾರವಾದ ದಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೇ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ, ನಿನ್ನನ್ನು ಸ್ತುತಿಸಿದ್ದಾರೆ, ನಿನ್ನನ್ನು ಆರಾಧಿಸಿದ್ದಾರೆ. ನಿನ್ನ ಸ್ತುತಿ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನೀನು ಬಲಪಡಿಸಿದ್ದಕ್ಕೆ ಸ್ತೋತ್ರ, ಎಚ್ಚರಿಸಿದ್ದಕ್ಕೆ ಸ್ತೋತ್ರ ಕರ್ತನೇ. ದೇವ, ನೀನು ಒಳ್ಳೆಯವನಾಗಿದೆ ಕರ್ತನೇ. ನಿನ್ನ ಆಶೀರ್ವಾದ ಇವರ ಮೇಲೆ, ಎಲ್ಲರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ಭಯಭಕ್ತಿಯಿಂದ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೇ.
ಪರಿಶುದ್ಧಾತ್ಮನೇ, ನಿನ್ನ ಸಹಾಯ ಬೇಕು. ನಿನ್ನ ಸಹಾಯ ಇಲ್ಲದೆ ಇವರಿಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನೀನು ಇವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡಿ, ನಿನ್ನ ಹಸ್ತ ಇವರ ಮೇಲೆ, ಇವರ ಕುಟುಂಬದ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಎಲ್ಲಿದ್ದರೂ ನೀನು ನಿನ್ನ ಹಸ್ತ ಇವರ ಮೇಲೆ ಇರಲಿಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಲೋಕದ ಅಂತ್ಯ ತನಕ ನಾನು ನಿಮ್ಮ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದಿ. ಈ ವಾಗ್ದಾನಕ್ಕಾಗಿ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆ, ಆಮೇನ್. ಅಂತ್ಯಾಸನ ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ, ಶಾಂತಿದಾಯಕನ ದೇವರು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವ ತನಕ ನಿಮ್ಮ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದಿರಲಿ. ಆಮೇನ್.